ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ನಾನು ಈಗ ಶಾಲೆಯಿಂದ ಬಂದಾಯಿತು. ಇವಾಗ ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೇನೆ. ಹೆಣ್ಮಕ್ಳಿಗೆ ಇದೆ ನೋಡಿ ಕತೆ. ಏನು ಸರ್, ಬೆಳಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ರಾತ್ರಿ ಏನು ಮಾಡಬೇಕು, ಇದೇ ಆಗ್ಬಿಡುತ್ತೆ ನೋಡಿರಿ ಹೆಣ್ಮಕ್ಳ ಕತೆ. ಅದರಲ್ಲೇ ಅವ್ರ ಜೀವನ ಕಳೆದು ಹೋಗಿಬಿಡುತ್ತೆ. ಬೇರೆ ಟೆನ್ಷನ್ನೇ ಬರಲ್ಲ ನೋಡ್ರಿ ಅವ್ರ ತಲೆಯಲ್ಲಿ. ಬರೀ ಸಾರು ಪಲ್ಯ ಅಡುಗೆ ಇದೆ, ಇದರಲ್ಲಿ ಹೆಣ್ಮಕ್ಳ ಜೀವನ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಹಾಗೆ ನಂದು ಕೂಡ ಹೀಗೆ ನೋಡ್ರಿ. ಇವಾಗ ಬೆಳಗ್ಗೆದೆಲ್ಲ ಮುಗೀತು, ಶಾಲೆದೆಲ್ಲ ಮುಗೀತು, ಈಗ ಮನೆಯದು ಮತ್ತೆ ನೋಡಿ. ಇವಾಗ ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ನಾನು ಸ್ವಲ್ಪ ಹೆಸರುಕಾಳು ಮೊಳಕೆ ಇಟ್ಟಿದ್ದೆ ಫ್ರೆಂಡ್ಸ್, ಅದು ನೋಡಿರಲಿಲ್ಲ ನಾನು. ಇವಾಗ ನಾನು ಊಟ ಮಾಡಿ ಆ ಕಡೆ ನೋಡಿದೆ, ಇದೇನೈತಿ ಬಟ್ಲದಲ್ಲಿ ಅಂತ ನೋಡಿದೆ. ಆವಾಗ ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದಿದ್ದಾವೆ, ಇನ್ನೂ ಸ್ವಲ್ಪ ಬರಬೇಕಿತ್ತು. ಆದರೂ ಇರಲಿ, ಸಾರು ಮಾಡಿಬಿಡೋಣ ಇವಾಗ. ಮತ್ತು ಸಂಜೆಗೆ ಬೆಳಗ್ಗೆ ಹುಡುಗನಿಗೂ ಶಾಲೆ ಇದೆ, ಅವನು ತಿಂಡಿ ಕಟ್ಕೊಂಡು ಹೋಗ್ತಾನೆ ಬಿಡಿ. ರಾತ್ರಿ ಒಂದು ಹೊತ್ತಾದರೆ ಸಾಕಲ್ಲ, ಅದಕ್ಕೆ ಮೊಳಕೆ ಸಾರೇ ಮಾಡೋಣ ಅಂತ ಇವಾಗ ತಯಾರು ಮಾಡ್ಕೊತಾ ಇದ್ದೇನೆ ನೋಡ್ರಿ. ಈ ಥರ ಇದ್ದಾವೆ ಫ್ರೆಂಡ್ಸ್ ಮೊಳಕೆ. ಇನ್ನೂ ಒಂದು ಸ್ವಲ್ಪ ಬರಬೇಕಿತ್ತಪ್ಪ. ಇರಲಿ, ಇವಾಗ ಸಾರಿಗೇನೂ ಇಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಇದನ್ನೇ ಮಾಡಿಬಿಡ್ತೀನಿ. ಒಂದು ಹೊತ್ತಿಗೆ ಆಗ್ತಿತ್ತೋ ಇಲ್ಲ, ಇವಾಗ ಇದನ್ನೇ ಇರಲಿ ನೋಡೋಣ. ಹಾಗೆ ನೋಡ್ರಿ, ಇಲ್ಲಿ ಕ್ಲಿಪ್ಪು ಎಷ್ಟು ಚೆನ್ನಾಗಿ ಮಿಣ ಅಂತ ಇದೆ ಅಂತ 50 ರೂಪಾಯಿ ಕೊಟ್ಟು ತಗೊಂಡಿದ್ದೆ ನೋಡ್ರಿ. ಈ ಕ್ಲಿಪ್ನ ಎಷ್ಟು ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್. ಫುಲ್ ಯೂಸ್ ಮಾಡಿದ್ದೇನೆ ನಾನು, ಆದರೂ ಕೂಡ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಈ ಮುತ್ತು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಕಲರ್ ಫೀಡ್ ಆಗಿಲ್ಲ ನೋಡ್ರಿ. ನಾನು ಆದರೂ ಅಂಗಡಿಯವ್ರಿಗೆ ಕಲರ್ ಫೀಡ್ ಆಗುತ್ತೇನೋ, ಕಪ್ಪಾಗುತ್ತೆ ಬೇಡ ಅಂದೆ. ಇಲ್ಲ, ಚೆನ್ನಾಗಿರುತ್ತೆ ಅಕ್ಕ ತಗೊಳ್ರಿ ಅಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ವೈಟ್ ಹಳ್ಳು ಕೂಡ ಚೆನ್ನಾಗಿದ್ದಾವೆ ನೋಡ್ರಿ, ಎಷ್ಟು ಚೆನ್ನಾಗಿ ಮಿಂಚ್ತಾ ಇದ್ದಾವೆ ನೋಡ್ರಿ. ಇದು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್, ಆದರೂ ನೋಡ್ರಿ ಸಖತ್ತಾಗಿ ಕಾಣ್ತಾ ಇದೆ. ಇದು ನಾನು ರಂಜಾನ್ ಹಬ್ಬದಲ್ಲಿ ತಗೊಂಡಿದ್ದು ನೋಡ್ರಿ ಫ್ರೆಂಡ್ಸ್. ಇದು ಕ್ಲಿಪ್ಪು ಇನ್ನೂ ಎಷ್ಟು ಚೆನ್ನಾಗಿ ದಿನಾನೂ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂತು ನೋಡ್ರಿ ಈ ಕ್ಲಿಪ್ ಮಾತ್ರ, ನನಗೆ ಒಳ್ಳೇದಿದೆ ನೋಡಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಬಿರಿಯಾನಿ ಸೊಪ್ಪು ಶಾಲೆಯಲ್ಲಿ ನಾವು ಗಿಡನ ಹಾಕಿದ್ದೇವೆ ನೋಡ್ರಿ. ಶಾಲೆಗೂ ಯೂಸ್ ಆಗುತ್ತೆ, ಹಾಗೆ ನಾವಾಗಲಿ ನಮ್ಮ ಟೀಚರ್ ಆಗಲಿ ಒಂದು ಸ್ವಲ್ಪ ಕೊಯ್ಕೊಂಡು ಹೋಗ್ತೀವಿ ಮನೆ ಅಡುಗೆಗಾದರೂ. ನಾವು ಹಚ್ಚಿದ್ದು ನೋಡ್ರಿ, ಇದು ಶಾಲೆಯಲ್ಲಿ ತುಂಬ ಆಗಿದೆ ನೋಡ್ರಿ. ಹಚ್ಚಿದಾಗ ಚೆನ್ನಾಗಿದೆ ನೋಡ್ರಿ. ಇವಾಗ ಒಂದಿಷ್ಟೇ ಕೊಯ್ಕೊಂಡು ಬರ್ತೀವಿ, ಯಾಕಂದರೆ ಅಲ್ಲೇ ಇದೆಯಲ್ಲ ಶಾಲೆಯಲ್ಲಿ. ಬೇಕಾದರೆ ತಗೊಂಡು ಬರೋಣ ಅಂತ ತಗೊಂಡು ಬರ್ತೀವಿ ನೋಡಿ. ಹಚ್ಚಿದ್ದಕ್ಕೂ ಮನೆಗೂ ಆಗುತ್ತೆ, ಶಾಲೆಗೂ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ತುಂಬ ಸ್ಮೆಲ್ ಬರುತ್ತೆ ನೋಡ್ರಿ, ಅಂದರೆ ಮಟನ್ ಸಾರಲ್ಲಿ ಬಿರಿಯಾನಿಯಲ್ಲಿ ಮಾತ್ರ, ಬೇರೆ ಎದರಲ್ಲೂ ಅಲ್ಲ ಫ್ರೆಂಡ್ಸ್. ಚಿಕನ್ ಆಗಲಿ ಮಟನ್ ಆಗಲಿ ಬಿರಿಯಾನಿ ಅದರಲ್ಲಿ ಸಖತ್ತಾಗಿರುತ್ತೆ ನೋಡ್ರಿ. ಇದು ಪಲಾವ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಂದರೆ ಒಂದು ಅಡುಗೆಗೆ ಒಂದೆರಡು ಎಲೆ ಅಷ್ಟೇ ಹಾಕ್ಬೇಕು ನೋಡ್ರಿ. ಅದೇನಿರುತ್ತೆ ಏನಪ್ಪ ಈ ಎಲೆಯಲ್ಲಿ ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ನೋಡ್ರಿ. ಇವೆರಡು ಹಾಕ್ಬಿಟ್ರೆ ಯಾರಾದರೂ ಬಿರಿಯಾನಿ ಮಾಡ್ತಿದ್ದಾರೆ ಅಂತ ತಿಳಿಯೋದು. ಬರೀ ತರಕಾರಿ ಪಲಾವ್ ಮಾಡಿದರೆ ಸಾಕು ನೋಡ್ರಿ, ಅದರಲ್ಲಿ ಇದನ್ನ ಹಾಕಿದ್ರು ಓಹೋ ಯಾರೋ ಬಿರಿಯಾನಿ ಮಾಡ್ತಿದ್ದಾರೆ ಅಂತಲೇ ತಿಳಿಬೇಕು ನೋಡ್ರಿ. ಆ ಥರ ಇರುತ್ತೆ ನೋಡ್ರಿ ಇದ್ರ ಸ್ಮೆಲ್ಲು. ಹಂಗೆ ನೋಡ್ರಿ ಫ್ರೆಂಡ್ಸ್, ಮಸಾಲೆ ತಗೊಳ್ತಾ ಇದ್ದೀನಿ ಇವಾಗ ನಾನು. ನೋಡ್ರಿ, 3 ಟಮಾಟೆ ಹಣ್ಣು, ಇಷ್ಟು ಕೊಬ್ಬರಿ, 1 ಈರುಳ್ಳಿ ದೊಡ್ಡ ಗಾತ್ರ ತಗೊಂಡಿದ್ದೀನಿ ರೀ. ಯಾಕಂದರೆ ಬೇಗ ಮಸಾಲೆ ಅರ್ಧ ಸಾರು ಮಾಡಿಬಿಟ್ರೆ ಸಂಜೆ ಕರೆಂಟು ಬಂತು ಹೋತು ಮಾಡ್ತಾ ಇರುತ್ತೆ. ಅದರಲ್ಲಿ ಬೇರೆ ಸಂಜೆ ಸಮೀರ್ ಕೂಡ ಶಾಲೆಯಿಂದ ಬಂದು ತಿಂಡಿ ಕಟ್ಕೊಂಡು ಹೋಗ್ತಾನಲ್ಲ ಫ್ರೆಂಡ್, ಅದಕ್ಕೆ ಹೊಟ್ಟೆ ಹಸ್ತು ಬಂದಿರ್ತಾನೆ. ಏನಾದರೂ ಸಾರು ಮಾಡಿಬಿಟ್ರೆ ತಿಂತಾನೆ ಅತ್ಲಾಗೆ, ಅದಕ್ಕೆ ಅತ್ಲಾಗೆ ಸಾರು ಮಾಡಿ ಇಟ್ಟುಬಿಡೋಣ ಅಂತ. ಏನು ಟೈಮ್ ಸಾಕಾಗಲ್ಲ ನೋಡ್ರಿ ಇಡೀ ದಿನ. ಆದರೂ ಬರೀ ಕೆಲಸ ನೋಡ್ರಿ ಫ್ರೆಂಡ್ಸ್. ಕೆಲಸನೇ ಬಿಡು ಅನ್ನೋದಿರಲ್ಲ ನೋಡ್ರಿ. ರಾತ್ರಿ 12 ಗಂಟೆ ಮಟನೂ ಕೆಲಸನೇ ಆಗುತ್ತೆ ನೋಡ್ರಿ ನಮ್ಮದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಮಸಾಲೆ ಇರಿತಾ ಇದ್ದೀನಿ. ಇದೇನು ರೀ ಲೂಸ್ ಕಾಂಟ್ಯಾಕ್ಟ್ ಆಗಿದೆಯೋ ಏನೋ ಗೊತ್ತಿಲ್ಲ ರೀ. ಹಾಕ್ತೇನೆ 2 ನಿಮಿಷದಲ್ಲೇ ಮತ್ತೆ ಇದಾಗುತ್ತೆ ನೋಡ್ರಿ ಫ್ರೆಂಡ್ಸ್, ಆಫ್ ಆಗಿಬಿಡುತ್ತೆ ನೋಡ್ರಿ. ಈ ಥರ ಆಫ್ ಆಗುತ್ತೆ 2 ನಿಮಿಷಕ್ಕೂ ಈ ಥರ ಆಫ್ ಕುಂತೈತೆ ನೋಡ್ರಿ. ತನ್ನಿಂದ ತಾನೇ ಮತ್ತೆ ಆನ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಕುಂತೈತೆ ನೋಡ್ರಿ ಮಿಕ್ಸಿದು. ಈ ಥರ ಆಗ್ತಾಯಿದೆ ನೋಡ್ರಿ ಫ್ರೆಂಡ್ಸ್ ಇದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಈ ಸಕ್ಕರೆ ನಾನು ಗುಲ್ಬರ್ಗದಿಂದ ನಾನು ಅಂದಿದ್ನಲ್ಲ, ಅಲ್ಲಿ ಇಳಿದು ದರ್ಗಾ ಇದೆ ಫ್ರೆಂಡ್ಸ್. ಅದು ಮಕ್ಕಳಿಗೆ ಯಾರಿಗೆ ತೊದಲ್ತಾರಲ್ಲ ಮಾತು,
ಅವರಿಗೆ ಈ ಸಕ್ಕರೆ ಎಲ್ಲಿಂದ ಒತ್ತಿ ಮಾಡಿಸ್ಕೊಂಡು ಬಂದು 40 ದಿನ ನೆನೆಸಿದ್ರೆ ಮಾತು ಬರುತ್ತಂತೆ ಫ್ರೆಂಡ್ಸ್. ಅದಕ್ಕೆ ಸರಿಯಾಗಿ ಮಾತಾಡ್ತಾರಂತೆ. ಅದಕ್ಕೆ ನಾನು ಕೂಡ ನಮ್ಮ ಅಕ್ಕನ ಮಗ ತೊದಲ್ತಿದ್ನಲ್ಲ, ಅವನಿಗೆ ನಾನು ಒಂದು 50 ರೂಪಾಯಿ ಸಕ್ಕರೆ ತಗೊಂಡು ನಾನು ಆ ಥರ ತರ್ಗದ ಮೇಲೆ ಇಟ್ಟು ಒತ್ತಿಗೆ ಮಾಡಿಸ್ಕೊಂಡು ತಂದಿದ್ದೆ. ಅರ್ಧ ನಮ್ಮ ಅಕ್ಕನ ಮಗನಿಗೆ ಕೊಟ್ಟು ಕಳಿಸಿದೆ, ಇನ್ನು ಅರ್ಧ ಹಾಗೆ ಇಟ್ಟಿದ್ದೆ, ನೋಡೋಣ ಯಾರಿಗಾದರೂ ಕೂಡ ಬರುತ್ತೆ ಅಂತ. ಇದು 40 ದಿನ ತಿನ್ನಬೇಕಂತೆ, ಸ್ವಲ್ಪ ಆಗಿ. ಬೆಳಗ್ಗೆ 40 ದಿನ ತಿಂದರೆ ಅವ್ರಿಗೆ ಮಾತು ಸರಿಯಾಗುತ್ತೆ ಅಂತೆ. ಯಾಕಂದರೆ ಗಿಳಿ ನಾಲ್ಗೆ ಮನುಷ್ಯನ ನಾಲ್ಗೆ ಥರ ಇರುತ್ತಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಅಲ್ಲಿ ಗುಲ್ಬರ್ಗದಲ್ಲಿ ಆ ದರ್ಗಾ ಕೂಡ ಇದೆ, ಅಂದರೆ ಖ್ವಾಜಾ ಬಂದೆ ನಮಾಜ್ ಅಂತ ಗುಲ್ಬರ್ಗದಲ್ಲಿ ಇರೋದು. ಅವರು ಸಾಕಿರುವಂಥ ಗಿಳಿ ನೋಡ್ರಿ ಅದನ್ನು ಅಲ್ಲಿ ಅವರು ಕೂಡ ಅದ್ರದ್ದು ದರ್ಗಾ ಇದೆ. ಅವ್ರ ಮನೇಲಿ ಅವ್ರು ಏನೇನು ಸಾಕಿದ್ರು ಅಂತಾರಲ್ಲ, ಅದಷ್ಟು ದರ್ಗಾ ಇದೆ ನೋಡಿ. ಅಲ್ಲಿ ಎಲ್ಲ ಮಜಾರ್ ಅಂತಾರಲ್ಲ ಆ ಥರ ಎಲ್ಲ ಇಡೀ ಫ್ಯಾಮ್ಲಿ ಇಲ್ಲಿವರೆಗೆ ಯಾರಿದ್ದಾರೋ ಅವ್ರ ಮನೆತನದಲ್ಲಿ ಎಲ್ಲರನ್ನೂ ಅಲ್ಲೇ ಹೋಗ್ದಿದ್ದಾರೆ. ಅದನ್ನು ದರ್ಗಾ ಅಂತೀವಿ, ಹಾಗೂ ಮಜಾರ್ ಕೂಡ ಅಂತೀವಿ ನೋಡಿ. ಆ ಥರ ಇದೆ. ಆ ಗಿಳಿ ಮೇಲೆ ಇಟ್ಟು ಸಕ್ಕರೆನ ಒತ್ತಿ ಮಾಡಿಕೊಡ್ತಾರೆ ನೋಡಿರಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಕೂಡ ಅಲ್ಲೇ ಹೋಗಿದ್ನಲ್ಲ, ಸ್ವಲ್ಪ ನನ್ನ ಅಕ್ಕನ ಮಗ ಸ್ವಲ್ಪ ತೊದಲ್ತಾನೆ, ಅವನಿಗಾಗಿ ನಾನು ತಂದಿದ್ದೆ ನೋಡಿರಿ ಈ ಥರ ಸಕ್ಕರೆ ನೋಡಿರಿ. ಹಾಗೆ ನನ್ನ ಮಸಾಲೆ ಕೂಡ ಆಯಿತು ನೋಡಿರಿ. ಇವಾಗ ಹೆಸರು ಕಾಳು ಕೂಡ ಮೊಳಕೆ ಸಾರು ಮಾಡಲಿಕ್ಕೆ ಇಟ್ಟಿದ್ದೆ, ಸ್ವಲ್ಪ ಕುದೀತಾ ಇದೆ. ಅವೇನು ಜಾಸ್ತಿ ಕುದಿಯೋದು ಬೇಡ ಫ್ರೆಂಡ್, ಯಾಕಂದರೆ ಹೆಸರು ಕಾಳು ಬೇಗ ಬೆಂದು ಬಂದುಬಿಡುತ್ತವೆ. ಮಸಾಲೆ ಅರ್ದಿದ್ದೀನಿ, ಇವಾಗ ಸೇರಿಸಿಟ್ರೆ ನನ್ನ ಸಾರು ರೆಡಿ ನೋಡಿರಿ. ರಾತ್ರಿಗೆ ಅಡುಗೆ ಮಾಡೋಕೆ ಕುಂತ್ರೆ ಬೇಗ ಆಗುತ್ತೆ, ಆದರೆ ಎಲ್ಲ ಥರದ ಕೆಲಸ ಜಾಸ್ತಿ ಆಗುತ್ತೆ ನೋಡಿರಿ ನನಗೆ. ಹಿಂಗೆ ಸ್ವಲ್ಪ ಅಂದರೆ ಸ್ವಲ್ಪ ತಗೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸು. ಇದು ಪಾರಿವಾಳಕ್ಕೆ ಸ್ವಲ್ಪ, ಆಮೇಲೆ ಗಿಳಿಗಳಿಗೆ ಸ್ವಲ್ಪ ಹಾಕಬೇಕಂತ. ತಿಂತಾವೆ ಫ್ರೆಂಡ್ಸ್, ಯಾಕಂದರೆ ಹಸಿ ಕಾಳಲ್ಲ. ಪಾರಿವಾಳ ಅಂತೂ ರೂಢ ಇದೆ ಬಿಡಿ, ಗಿಳಿಗೂ ಸ್ವಲ್ಪ ಇಡಬೇಕಂತ ಪಾಪ. ಅವೇನು ತಿನ್ಬೇಕ್ರಿ, ದಿನಾನು ಅನ್ನ ತಿನ್ನೋಕೆ ಕುಂತ್ಬಿಟ್ಟಿದ್ದಾವೆ ಅವಂತೂ. ಅದಕ್ಕೆ ಒಂದು ಸ್ವಲ್ಪ ಇಡೋಣ ಅಂತ ತಗೊಂಡಿದ್ದೀನಿ. ಇವಾಗ ಇದನ್ನು ಇಟ್ಟು ಬರ್ತೀನಿ, ಇವಾಗ ನೋಡೋಣ ತಿಂತಾವೋ ಇಲ್ಲ ಅಂತ. ಇವರೇನೋ ನೋಡ್ರಿ ಇಲ್ಲಿ ಟಮಾಟೆ ಹಣ್ಣು ಶುರು ಮಾಡ್ಕೊಂಡಿದ್ದಾರೆ. ಆ ರಸ ಇರ್ತಾವಲ್ಲ, ಅದು ರಸನ ತಿಂತಾವೆ ನೋಡ್ರಿ. ಮತ್ತು ನೀರು ಕುಡಿಯಲ್ಲಲ್ರಿ ಗಿಳಿಗಳು, ರಸನೇ ಅವರಿಗೆ ನೀರು ಥರ ನೋಡ್ರಿ. ಅನ್ನ ಊಟ ಮಾಡ್ತಾವೆ ನೋಡ್ರಿ ಇವು ಗಿಳಿ. ತೂತು ತಾನೇ ಖಾತಿಂಬಾ, ಅವನಂತೂ ಕಚ್ಚಕ್ಕೆ ಬರ್ತಾನ್ರಿ, ಮುಟ್ಟಂಗಿಲ್ಲಪ್ಪ. ಇಲ್ಲಿ ದಾನೆ ಖಾಲೆ ಅಪ್ಪ, ಕಚ್ಚಕ್ಕೆ ಬರ್ತಾವ್ರಿ ಎರಡು ಕಾಗಿ. ದಾನೆ ಖಾ ದಾನೆ. ಮೊಡ್ಕೆ ಕಾಳನ್ನ ಮೊಡ್ಕೆ ಹಿಡ್ಕೊಂಡು ಎಳಿತಾದ ನೋಡ್ರಿ. ತಿಂತಾವೆ ಬಿಡ್ರಿ, ಅಂತೂ ತಿನ್ನೋಕ್ಕೇನಿಲ್ಲ. ಚೆನ್ನಾಗಾತ್ರಿಪ್ಪ, ಇಲ್ಲಾಂದರೆ ಏನು ತಿಂತಾವು ಏನು ಬಿಡ್ತಾವು ಅಂತ ನನಗೆ ಹಿಂಸೆ ಆಗ್ಬಿಟ್ಟಿತ್ತು ನೋಡ್ರಿ ಪಾಪ. ಬಿಸಿಲು ಬರ್ತಾಯಿತ್ತು ಅವರಿಗೆ. ಹೊರಗೆ ಒಂದು ಸ್ವಲ್ಪ ಇಡೋಣ ಅಂತ ಇಟ್ಟೆ ನಾನು, ಬೇಜಾರಾಗುತ್ತೆ ಹೋಗ್ಕು ಅಂತ. ಸ್ವಲ್ಪ ಬಿಸಿಲು ಬರ್ತಾಯಿದೆ. ಸಮೀರ್ನ ಬಟ್ಟೆ ಇಲ್ಲಿ ಎಲ್ಲ ಒಗೆದು ಬಟ್ಟೆ ಹಾಕಿದ್ದೆ ಇಲ್ಲಿ. ಅವ್ರ ಅಪ್ಪಾಜಿದು ಸಮೀರಿಂದು ವಾಷಿಂಗ್ ಮಿಷಿನ್ ತೊಳೆಯಲ್ರಿ, ಕ್ಲೀನೇ ಆಗಲ್ಲ ಫ್ರೆಂಡ್ಸ್, ನನ್ನವಷ್ಟೇ. ಅದಕ್ಕೆ ತೊಳೆದು ಹಾಕ್ಬೇಕು ನೋಡ್ರಿ ಅವ್ರದ್ದು ಕೈಯಲ್ಲಿ ತಿಕ್ಕೆ. ಅದಕ್ಕಾಗಿ ಬಿಸಿಲು ಸ್ವಲ್ಪ ಬರ್ತಾಯಿತ್ತಂತ ಗಿಳಿಗಳಿಗೆ ಸ್ವಲ್ಪ ಇದು ಸಮೀರನೊಂದು ಅಂಗಿ ಇತ್ತು, ಅದನ್ನೇ ಹಾಗೆ ಹೊಚ್ಚಿದೆ ನೋಡ್ರಿ. ನೋಡ್ರಿ ತಿಂತಾದ ನೋಡ್ರಿ ಗಿಳಿ ರಾಮ ನಮ್ಮದು. ಮಿಟ್ಟು ಉಂಕಿದಾನೆ ಖಾರಿ ಮೊಡಂಕೆ ಖಾओ, ಕ್ಯಾಲ್शियम होता, खाओ बा, अच्छा है मिट्टू, मुझे तोतू को बुला ले, खा दे. ನೋಡ್ರಿ ಹೆಂಗೆ ಮೊಡ್ಕೆ ಕಾಳನ್ನ ಬಾಯಲ್ಲಿ ಹೆಂಗೆ ತಿಂತಾದ ನೋಡ್ರಿ ಅವನು. ಖಾ ಬಾ. ಎಷ್ಟು ಶಾರ್ಪ್ ಅದಾವ್ರಿ, ಭಾರಿ ಕಚ್ತಾವ್ರಿ ಅಪ್ಪ, ಕೈಯೇ ಸಿಗಂಗಿಲ್ಲ ನೋಡ್ರಿ. ಹಾಗೆ ಬರ್ತಾವ್ರಿ ಹುಲಿ ಬಂದಂಗೆ ಕೈಗೆ. ಎಷ್ಟು ಚೀಪ್ ಇರುತ್ತೆ ಅವ್ರದ್ದು ಮೂತಿ, ಹಾಗೆ ಕಚ್ತಾವೆ ನೋಡ್ರಿ. ಹಾಗೆ ಇವ್ರ ಕತೆ ನೋಡ್ರಿ. ಇಲ್ಲಿ ಎಲ್ಲ ಬೆಳಗಿನ ಜಾವ ಎದ್ದು ಎಲ್ಲ ಕಾಳು ತಿನ್ನಿಸಿ ಹಾರಿಸಿ ನೀರು ಕೂಡಿಸಿ ಎಲ್ಲರಿಗೂ ಹಾಕಿ ಹೋಗ್ಬಿಡ್ತಾನೆ ಮನೆಯಲ್ಲಿ. ಸಂಜೆವರೆಗೂ 5 ಗಂಟೆವರೆಗೂ ಹಿಂಗೆ ಕುಂದ್ರಬೇಕು ನೋಡ್ರಿ ಇವರು. ಹೊರಗಡೆ ನೋಡ್ಕೊಂತ ಜಾಲರಿ ಮಾಡಿದಾನಲ್ಲ ದೊಡ್ಡದು, ಹೊರಗೆಲ್ಲ ಕಾಣ್ತಾ ಇರ್ತೈತೆ ಅವಕ್ಕೆ, ಏನು ಬೇಜಾರು ಬರಲ್ಲ. ಇಲ್ಲಿ ನೋಡ್ರಿ ವೈಟ್ ಪಿಂಕು ಕಾಕರೇಶ ಅಮ್ಮ ಮೊಮ್ಮಕ್ಕ ಪಿಂಕು ಖೇ
ಖುಷ್ಬಿಕಾಯಿ ಪಿಂಕುಗೆ ಜೊತೆ ಮಾಡಿದ್ದಾನೆ ನೋಡ್ರಿ. ಇಲ್ಲಿ ವೈಟ್ ತಂದು ಇಲ್ಲೊಂದು ವೈಟ್ ಇದೆ, ಅದಕ್ಕೆ ಮತ್ತೇನು ಮಾಡ್ತಾನೋ. ಇವಂತೂ ಜೋಡಿ ಆಗಿದಾವೆ ನೋಡ್ರಿ. ಇಲ್ಲಿ ಪಿಂಕು ಚಾಂದು ಹೋದ್ನಲ್ರಿ, ಮತ್ತೆ ಅದಕ್ಕೆ ಬೇರೆ ವೈಟ್ ಪಾರಿವಾಳ ತಂದು ಜೋಡಿ ಮಾಡಿದ್ದಾರೆ. 2 ತಂದಿದ್ದಾರೆ ವೈಟ್. ಅದು ಇನ್ನೊಂದು ವೈಟಿಗೆ ಮತ್ತೇನು ಪತ್ತೆ ಮಾಡ್ತಾನೋ ಗೊತ್ತಿಲ್ಲ ನೋಡ್ರಿ. ಇಲ್ಲಿದಾವ ನೋಡ್ರಿ ತಾರಾ ಹೀರು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು ನೋಡ್ರಿ. ಇಷ್ಟು ಕೆಲಸ ಆಯಿತು, ಸಂಜೆನೂ ಆಗ್ತಾ ಬಂತು. ಈಗ ಮತ್ತೆ ಬೇರೆ ಕೆಲಸ ಮನೆಯಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.